ಮಾಲಾಧಾರಿಗಳ ಮೇಲೆ ಕಲ್ಲು ಹೊಡಿತಾರಲ್ಲ, ಓಂ ಶಕ್ತಿ ಮಾಲಾಧಾರಿಗಳೇನು ಏನು ಗಲಾಟೆಗೆ ಹೋಗಿದ್ದೀರಾ? ಇದೇನಂತ ತೋರಿಸುತ್ತೆ ಇದು? ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ. ಅಂದರೆ ಇದನ್ನೆಲ್ಲ ಎಷ್ಟು ದಿನ ಸಹಿಸ್ಕೋಬೇಕು? 80% ಹಿಂದೂಗಳು ಇರುವ ಕಡೆಗಳಲ್ಲೇ ಹಿಂಗಾದರೆ ಇನ್ನು ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ, ನೀವು ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ಸಿದ್ದರಾಮಯ್ಯನವರು ರಾಮನ ಹೆಸರಿರುವಂಥ ಮುಖ್ಯಮಂತ್ರಿ, ಶಿವನ ಹೆಸರಿರೋ ಉಪಮುಖ್ಯಮಂತ್ರಿ. ಆದರೆ ಇಲ್ಲಿ ಶಿವನ ಪೂಜೆ ಮಾಡೋಂಗೂ ಇಲ್ಲ, ರಾಮನ ಪೂಜೆ ಮಾಡೋಂಗೂ ಇಲ್ಲ, ಗಣಪತಿ ಮೆರವಣಿಗೆ ನೆಮ್ಮದಿಯಿಂದ ಮಾಡೋಂಗೂ ಇಲ್ಲ. ಅಂದರೆ ಇದು ಪರಿಸ್ಥಿತಿ. ಇದು ಮಾಲಾಧಾರಿಗಳ ಮೇಲೆ ಬೆಂಗಳೂರಿನಲ್ಲಿ ಇವತ್ತು ಏನು ದಾಳಿಗಳು ನಡೆದಿದೆ ಅದು ನಾನು ಖಂಡಿಸ್ತೇನೆ. ಈ ಸರ್ಕಾರ ಬಂದ ನಂತರ ಹಿಂದೂ ಭಾವನೆಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾದಂಥ ದಾಳಿಗಳು ನಡೀತಾನೆ ಬಂದಿದೆ. ಪೊಲೀಸ್ ಇಲಾಖೆ ಮೌನವಾಗಿದೆ, ಗೃಹ ಇಲಾಖೆ ಇವತ್ತು ಮಾತಾಡ್ತಾ ಇಲ್ಲ. ಸರ್ಕಾರ ತುಷ್ಟೀಕರಣದ ಭಾವನೆಯಿಂದ ಹೊರಗೆ ಬಂದು ನಮ್ಮ ಭಾವನೆಗಳಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು, ಮನ್ನಣೆಯನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ. 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ. ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗೋದು ನಾನು ಕೊಟ್ಟಿಲ್ಲ. ಆ ಥರ ಇಲ್ಲಿ ನಾವೆಲ್ಲ VS ಗಾರ್ಡನ್ ಆಗಿರ್ಬೋದು, ಇದೇ ಮೊದಲೇನಲ್ಲ, ಇದು ಪ್ರತಿ ಬಾರಿ ಕೂಡ ನಡೀತಾ ಇದೆ. ರಾತ್ರಿ DCP ಅವರು ಹೇಳಿದ್ದು ಮತ್ತೆ ACP ಭರತ್ ರೆಡ್ಡಿ ಅವರು ಹೇಳಿದ್ದು ನೈಜ ಅಪರಾಧಿಗಳನ್ನು ಪತ್ತೆ ಮಾಡ್ತೀವಿ ಅಂತ. ಕಲ್ಲೆಸ್ತಿರೋದು ಯಾರನ್ನ ತಂದು ಕೂರಿಸಿದಿರ ಒಳಗಡೆ? ಇದು ಬೂಟಾಟಿಕೆಯನ್ನ ಬಿಡಿ, ಸಂಧಾನ ಬಿಡಿ. ರಾತ್ರಿ ಎಲ್ಲೋಗಿತ್ತು? ರಾತ್ರಿ ಸಂಧಾನ ಮಾಡ್ಲಿಕ್ಕೆ ಬಂದ್ರಿ, ಯಾಕೆ ಯಾರನ್ನು ಅರೆಸ್ಟ್ ಮಾಡ್ತಾ ಇಲ್ಲ?